ಫಾರ್ ಎವ್ರಿಥಿಂಗ್ ದೇರ್ ಇಸ್ ಎ ಟ್ರೈನಿಂಗ್ ಕೋರ್ಸ್, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇದೆ. ಈಗ ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗ್ಬೇಕಂದ್ರೆ ಏನಾದ್ರು ಈ ತರದ್ ಇದಕ್ಕೆ ಇದೆಯಾ ಅಂತ? ನಾವು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಯಾವ ಕಮ್ ಅಪ್ 10% ರಿಸರ್ವೇಶನ್ ಇದೆ ಎಕ್ಸ್ ಸರ್ವಿಸ್ ಗೆ ಕೋಟಾ ಇದೆ. ಫ್ರಮ್ ರೈಟ್ ಫ್ರಮ್ ದ KS ಅಪ್ ಟು ಡೌನ್ ದ ಲೆವೆಲ್ ಯಾವ್ದು ಎಕ್ಸಾಮ್ ಬರ್ದು 10% ರಿಸರ್ವೇಶನ್ ಇದೆ. ಫನ್ ಕ್ವಶನ್ಸ್ ಅಂತ ಕೇಳ್ತೀನಿ ಒಂದಿಷ್ಟು. ನಿಮ್ದು ಎಂಟೈರ್ ಜರ್ನಿ, ಅಡ್ವೆಂಚರಸ್ ಲೈಫ್, ಇಫ್ ಯು ವಾಂಟ್ ಡಿಸಿಪ್ಲಿನ್ ಲೈಫ್ ಮತ್ತೆ ಸೆಕ್ಯೂರ್ಡ್ ಲೈಫ್, ಐ ವುಡ್ ಸೇ ಸೆಕ್ಯೂರ್ಡ್ ಲೈಫ್ ಫಾರ್ ಯು, ಯುವರ್ ಚಿಲ್ಡ್ರನ್, ಯುವರ್ ಫ್ಯಾಮಿಲಿ, ಯು ಶುಡ್ ಆಪ್ಟ್ ಫಾರ್ ಆರ್ಮ್ ಫೋರ್ಸಸ್. ಹೌದೌದು, ಯಾವಾಗ್ಲೂ ಸರ್ವಿಸ್ ಇರೋವರೆಗೂ ಜವಾನ್ಸ್ ಅಂತಾರಲ್ಲ ಆರ್ಮಿಯಲ್ಲಿ, ಜವಾನ್ ಅಂದ್ರೆ ಈಸ್ ಯಂಗ್ ಥ್ರೂಟ್ ದ ಸರ್ವಿಸ್. ಫಿಸಿಕಲ್ ಫಿಟ್ನೆಸ್ ಯಾವಾಗ್ಲೂ ಮೇಂಟೈನ್ ಮಾಡ್ತಾರೆ ಡಿಫೆನ್ಸ್ ಅಲ್ಲಿ. ನೀವು ಡಿಫೆನ್ಸ್ ಮಿನಿಸ್ಟರ್ ಏನೋ ಒಂದು ಇಂಡಿಯಾದ ಬಿಗ್ಗರ್ ಆದ್ರೆ ಡಿಫೆನ್ಸ್ ಏರಿಯಾದಲ್ಲಿ ಒಂದು ರೂಲ್ ಚೇಂಜ್ ಮಾಡ್ಬೇಕಂದ್ರೆ ಯಾವ ರೂಲ್ ಚೇಂಜ್ ಮಾಡ್ಬೇಕು ಮತ್ತೆ ಹೇಗ್ ಚೇಂಜ್ ಮಾಡಿ? ನಾನು ರವಿ ಬೋರ್ಗಲ್. ನಾನು ಒಂದು ವಿಶೇಷ ನಂಬಿಕೆ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಮುಂದಿನ ಹೆಜ್ಜೆ ಧೈರ್ಯವಾಗಿ ತಗೊಳ್ಬೇಕಂದ್ರೆ ಒಂದು ಇನ್ಸ್ಪಿರೇಷನ್, ಪ್ರೇರಣೆ ಬೇಕು. ಅದಕ್ಕಾಗಿ ನಾನು ಇಂತಹ ಹೆಜ್ಜೆಗಳನ್ನು ಈಗಾಗಲೇ ಇಟ್ಟಿರುವ ವ್ಯಕ್ತಿಗಳು ಅವರ ಜೊತೆಗೆ ಡೀಟೇಲ್ ಆಗಿ ಮಾತಾಡ್ತೇನೆ. ಯಾಕಂದ್ರೆ ಈ ಕಂಟೆಂಟಿಂದ ಯಾವುದಾದ್ರೂ ಒಬ್ರು ಮುಂದಿನ ಹೆಜ್ಜೆನ ಸುಲಭವಾಗಿ ತಗೋಬಹುದು. ಈ ಎಲ್ಲ ಕಂಟೆಂಟನ್ನು ಕನ್ನಡದಲ್ಲಿಯೇ ಮಾಡ್ತೀನಿ. ಆದರೆ ಇದನ್ನು ಮುಂದೆ ತರೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು. ಈಗ ಫಾರ್ ಎವ್ರಿಥಿಂಗ್ ದೇರ್ ಇಸ್ ಎ ಟ್ರೈನಿಂಗ್ ಕೋರ್ಸ್, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇದೆ. ಈಗ ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗ್ಬೇಕಂದ್ರೆ ಏನಾದ್ರು ಈ ತರದ್ ಇದಕ್ಕೆ ಇದೆಯಾ ಅಂತ? ಎಸ್ ನಾವು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಯಾವ ಕಮ್ ಅಪ್ ಲೈಕ್ ಐ ಸ್ಟೇ ಇನ್ ಬಿಜಾಪುರ್. ಬಿಜಾಪುರದಲ್ಲಿ 2 ಇನ್ಸ್ಟಿಟ್ಯೂಟ್ಸ್ ಇದಾವೆ. ಒಂದು ದ್ರೋನಾಥ್ ಅಂತ ಹೇಳಿ, ಗುಡ್ ಅಕಾಡೆಮಿ. ಅವರು ನಮ್ಗೆ ಫಿಸಿಕಲಿ ಟ್ರೈನ್ ಮಾಡ್ತಾರೆ, ಅಕಾಡೆಮಿಕಲಿ ಆಲ್ಸೋ ದೇ ಟ್ರೈನ್ ಟು ಕ್ಲಿಯರ್ ದ ರಿಟರ್ನ್ ಎಕ್ಸಾಮಿನೇಷನ್. ಓಕೆ, ಅದನ್ನ ಯೂಸ್ ಮಾಡ್ಕೋಬಹುದು. ಜಾಯ್ನ್ ಆಗ್ಬೋದು, ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ ದೇ ಗೆಟ್ ಟ್ರೈನಿಂಗ್. ಓಕೆ, ಈಗ ಆಫ್ಟರ್ ದ ಸರ್ವಿಸ್ ನಿಮಗೆ ವಾಟ್ ಕೈಂಡ್ ಆಫ್ ಅಪರ್ಚುನಿಟಿ ಡು ಯು ಹ್ಯಾವ್ ಅಂಡ್ ವಾಟ್ ಆರ್ ಯು ಹೌ ಆರ್ ಯು ಡೂಯಿಂಗ್ ನೌ? Presently, I am into agriculture. I have got land. So ನಾವಲ್ಲಿ ಈರುಳ್ಳಿ, ಶುಗರ್ ಕೇನ್ ಬೆಳಿತಾ ಇದೀವಿ. ಬಿಟ್ರೆ ದೇರ್ ಆರ್ ಲಾಟ್ ಆಫ್ ಅಪರ್ಚುನಿಟೀಸ್ ಫಾರ್ ಎಕ್ಸ್ ಸರ್ವಿಸ್ ಮೆನ್. ಯಾಕಂದ್ರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 10% ರಿಸರ್ವೇಶನ್ ಇದೆ ಎಕ್ಸ್ ಸರ್ವಿಸ್ ಮೆನ್ಗೆ, ಕೋಟಾ ಇದೆ. ಫ್ರಮ್ ರೈಟ್ ಫ್ರಮ್ ದ KS ಅಪ್ ಟು ಡೌನ್ ದ ಲೆವೆಲ್ ಯಾವ್ದು ಎಕ್ಸಾಮ್ ಬರ್ದು 10% ರಿಸರ್ವೇಶನ್ ಇದೆ. PSI ಎಕ್ಸಾಮ್ ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಬೇರೆ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರ್ದು ನಮ್ಮ ಸರ್ವಿಸ್ ಮೆನ್ಗೆ 10% ರಿಸರ್ವೇಶನ್ ಇರುತ್ತೆ. ಪರ್ಫೆಕ್ಟ್, ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಬೇಸ್ಡ್ ಆನ್ ದೇರ್ ಎಜುಕೇಶನ್ ಕ್ವಾಲಿಫಿಕೇಶನ್. ಓಕೆ, ಈಗ ಒಂದ್ ಸ್ವಲ್ಪ ಫನ್ ಕ್ವಶನ್ಸ್ ಅಂತ ಕೇಳ್ತೀನಿ ಒಂದಿಷ್ಟು. ನಿಮ್ದು ಎಂಟೈರ್ ಜರ್ನಿ ಡ್ಯೂರಿಂಗ್ ಯುವರ್ 20 ವರ್ಷ ಸರ್ವಿಸ್ ಅಲ್ಲ ನಿಮ್ದು? ಅದರಲ್ಲಿ 20 ವರ್ಷ ಅಲ್ವಾ? ಅದರಲ್ಲಿ ಯಾವ್ದು ಒನ್ ಮೂಮೆಂಟ್ ಯು ರಿಮೆಂಬರ್ ಫಾರ್ ಲೈಫ್? ಒನ್ ಮೂಮೆಂಟ್ ಅನ್ನೋದಕ್ಕಿಂತ ಒನ್ ಟೆನ್ಯೂರ್ ಅಂತ ಹೇಳ್ತೀನಿ ನಾನು. ಸೊ ಮೈ ಟೆನ್ಯೂರ್ ಇನ್ ದ ಫೈಟರ್ ಸ್ಕ್ವಾಡನ್, ಇನ್ MiG-29 ಸ್ಕ್ವಾಡನ್, ದಟ್ ವಾಸ್ ರಿಯಲಿ ಮೆಮೊರಬಲ್. ಯಾಕಂದ್ರೆ ಯಾವಾಗ್ಲೂ ನಮ್ಮ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗ್ತಾ ಇರತ್ತಲ್ಲ. ಸೊ ಎವ್ರಿ ಟೈಮ್ ವಿ ಡೋಂಟ್ ಗೆಟ್ ಟು ಬಿ ಅಟ್ಯಾಚ್ ವಿತ್ ದ ಫೈಟರ್ ಏರ್ಕ್ರಾಫ್ಟ್. ಒಂದ್ ಪೋಸ್ಟಿಂಗ್ ಮಿಸೈಲ್ ಸ್ಕ್ವಾಡನ್ ಆಗಿರ್ಬೋದು, ಇನ್ನೊಂದು ಪೋಸ್ಟಿಂಗ್ ರಡಾರ್ ಯೂನಿಟ್ ಆಗಿರ್ಬೋದು, ಇನ್ನೊಂದು ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು. ಸೊ ದಟ್ ಟೆನ್ಯೂರ್ ವಿತ್ ಅ ಫೈಟರ್ ಸ್ಕ್ವಾಡನ್, ಐ ವುಡ್ ಚೆರಿಶ್ ದಟ್. ಅದು ಎಲ್ಲಿತ್ತು? ಒಂದ್ ಸ್ವಲ್ಪ ಡೀಟೇಲ್ ಹೋಗೋಣ. ದೇರ್ ಇಸ್ ಸಮಥಿಂಗ್ ವಾಟ್ ಇಟ್ ಮೇಡ್ ಯು ಸ್ಪೆಷಲ್, ರೈಟ್? ಓಕೆ, ಫೈಟರ್ ಸ್ಕ್ವಾಡನ್ ಅಂದ್ರೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಫ್ಲೀಟ್, MiG-29 ಆಗಿರ್ಬೋದು. MiG-29 ಒಂದು ಸ್ಕ್ವಾಡನ್ ಇರುತ್ತೆ, ಅಂದ್ರೆ ಒಂದು 16 to 20 ಏರ್ಕ್ರಾಫ್ಟ್ಸ್ ಇರುತ್ತೆ ಒಂದು ಸ್ಕ್ವಾಡನ್ ಅಲ್ಲಿ. ಸೊ ಆ ಸ್ಕ್ವಾಡನ್ ಅಲ್ಲಿ ನಾನು ನಾನ್ ಟೆಕ್ನಿಷಿಯನ್ ಆಗಿ ಇದ್ದೆ. ಬಟ್ ಐ ಯೂಸ್ ಟು ಇಂಟ್ರಾಕ್ಟ್ ವಿತ್ ದ ಪೈಲಟ್ಸ್, ಟೆಕ್ನಿಷಿಯನ್ಸ್. ಪೈಲಟ್ ಜೊತೆ ಬೆರೆಯೋದೇ ಒಂದು ವಿಶಿಷ್ಟ ಅನುಭವ. ಅವ್ರದೊಂದು ಪರ್ಸನಾಲಿಟಿನೇ ಬೇರೆ ಇರುತ್ತೆ ಪೈಲಟ್ಸ್ದು, ಎಸ್ಪೆಷಲಿ ಫೈಟರ್ ಪೈಲಟ್ಸ್ದು. ಸೊ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದಾಗ್ಲಿ, ಅವ್ರ ಜೊತೆ ಫಾರಿನ್ ಎಕ್ಸರ್ಸೈಸ್ ನಲ್ಲಿ ಪಾಲ್ಗೊಳ್ಳೋದಾಗ್ಲಿ, ಸೊ ಅದೊಂದು ವಿಶಿಷ್ಟ ಅನುಭವ. ನೈಟ್ ಫ್ಲೈಯಿಂಗ್ ನೋಡೋದಾಗ್ಲಿ. I can see that ನಿಮ್ ಕಣ್ಣಲ್ಲಿ ನೋಡ್ಬೋದು. The one you are talking about it, I can see that. So at overall, what you are saying is, if you are doing ನಿಮಗೆ BSc, BA ಅಥವಾ ಹೊರಗಡೆ ಏನೋ ಮಾಡ್ಬೇಕಂದ್ರೆ, give it a try for Indian Air Force ಅಥವಾ Indian Armed Forces, XYZ. ಅಲ್ಲಿ ಅಡ್ವೆಂಚರ್ ಲೈಫ್ ಇದೆ. You will not regret the life what you would go through. ನಾರ್ಮಲಿ ಬೆಳಗ್ಗೆ ಹೋಗಿ ಸಂಜೆ ಬರೋರು, ನಿಮ್ಗೆ ಅಡ್ವೆಂಚರು ಆ ತರದ ಲೈಫ್ ಇಂಟ್ರೆಸ್ಟೆಡ್ ಇದ್ರೆ, give it a try for this. Is that what message you would do that? Yes, definitely.
if you want a adventurous life, if you want a disciplined life, but a secured life, I would say secured life for you, your children, your family, you should opt for armed forces. ನೀವು ಆಲ್ ಓವರ್ ಇಂಡಿಯಾ ಪೋಸ್ಟಿಂಗ್ ಇರುತ್ತೆ, ಆಲ್ ಓವರ್ ಇಂಡಿಯಾ ನೋಡ್ಬೋದು. ಮೋರ್ ಓವರ್ ಏರ್ ಫೋರ್ಸ್ ಅಲ್ಲಿ ಇದ್ರೆ ನಾ ಹೇಳಿದಾಗೆ ಫೈಟರ್ ಫ್ಲೈಯಿಂಗ್ ನೋಡ್ಬೋದು, ನೇವಿಯಲ್ಲಿ ಇದ್ರೆ ಯು ಕ್ಯಾನ್ ಸಿ ದ ಶಿಪ್ಸ್, ಆರ್ಮಿಯಲ್ಲಿ ಇದ್ರೆ ಯು ಕ್ಯಾನ್ ಸಿ ದ ಟ್ಯಾಂಕ್ಸ್ ಅಂಡ್ ಯು ವುಡ್ ಬಿ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದಮ್. ಸೊ ರೆಗ್ಯುಲರ್ ಸಿವಿಲ್ ಸರ್ವಿಸ್ಗಿಂತ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಆರ್ಮ್ ಫೋರ್ಸಸ್. ನಮ್ಮ ಬ್ಯಾಚ್ ಅಲ್ಲೆಲ್ಲ ಮೋರ್ ಫಿಟ್ಟೆಸ್ಟ್ ಪರ್ಸನ್ ಇಸ್ ಯು. ಅಲಾಂಗ್ ವಿತ್ ದಟ್ ಯು ಗೇನ್ ಬಿಗ್ಗರ್ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಫಿಟ್, ಬೀಯಿಂಗ್ ಫಿಸಿಕಲಿ ಆಕ್ಟಿವ್. ನಿಮ್ ಈಟಿಂಗ್ ಸ್ಟೈಲು ಎಲ್ಲಾನು ಚೇಂಜ್ ಆಗುತ್ತೆ, ವಿಚ್ ಅದು ಬಿಗ್ಗರ್ ವ್ಯಾಲ್ಯೂ ನವ ಡೇಸ್. ಈಗ 40-50ಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಅದು ಇದು ಅಂತಾರೆ, ಬಟ್ ಅದನ್ನು ಒಂದು ಅಡ್ವಾಂಟೇಜ್. ದೇ ಸೆಟ್ ಯು ಸೋ ರೈಟ್. ಹೌದೌದು, ಯಾವಾಗ್ಲೂ ಸರ್ವಿಸ್ ಇರೋವರೆಗೂ ಜವಾನ್ಸ್ ಅಂತಾರಲ್ಲ ಆರ್ಮಿಯಲ್ಲಿ, ಜವಾನ್ ಅಂದ್ರೆ ಈಸ್ ಯಂಗ್ ಥ್ರೂಟ್ ದ ಸರ್ವಿಸ್. ಫಿಸಿಕಲ್ ಫಿಟ್ನೆಸ್ ಯಾವಾಗ್ಲೂ ಮೇಂಟೈನ್ ಮಾಡ್ತಾರೆ ಡಿಫೆನ್ಸ್ ಅಲ್ಲಿ. ರೆಗ್ಯುಲರ್ PT ಇರುತ್ತೆ, ಡ್ರಿಲ್ ಮೂಮೆಂಟ್ಸ್ ಇರುತ್ತೆ. ಸೊ ವೀಕ್ಲಿ ಟ್ವೈಸ್ ಥ್ರೈಸ್ ಏರ್ ಫೋರ್ಸ್ ಅಲ್ಲಿ ಗೇಮ್ಸ್, ಹೆಲ್ತ್ ರನ್ನು, ಆ ತರ ಎಲ್ಲ ಫಿಸಿಕಲ್ ಫಿಟ್ನೆಸ್ ಯಾವಾಗ್ಲೂ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಯಾವಾಗ್ಲೂ ಫಿಟ್ ಆಗಿರ್ತೀರಾ. ಅದೊಂದು ನೀವು ಹೇಳಿದಾಗೆ ಯಂಗ್ ಏಜ್ ಅಲ್ಲಿ ಆ ತರ ಡಿಸೀಸಸ್ ಫೌಜಿಗೆ ಬರೋದು ಕಡಿಮೆ. Again, at the end, I have 3 important questions. Okay, ಇದು ಫನ್. ನೀವು ಡಿಫೆನ್ಸ್ ಮಿನಿಸ್ಟರ್ ಏನೋ ಒಂದು ಇಂಡಿಯಾದ ಬಿಗ್ಗರ್ ಆದ್ರೆ, ಡಿಫೆನ್ಸ್ ಏರಿಯಾದಲ್ಲಿ ಒಂದು ರೂಲ್ ಚೇಂಜ್ ಮಾಡ್ಬೇಕಂದ್ರೆ ಯಾವ ರೂಲ್ ಚೇಂಜ್ ಮಾಡ್ಬೇಕು ಮತ್ತೆ ಹೇಗೆ ಚೇಂಜ್ ಮಾಡ್ಬೇಕು? ಒಂದ್ ರೂಲ್ ಅಂದ್ರೆ ನಾನು ಹೇಳೋದು ಕಂಪಲ್ಸರಿ ಮಿಲಿಟರಿ ಟ್ರೈನಿಂಗ್ ಅಥವಾ ಕಂಪಲ್ಸರಿ ಮಿಲಿಟರಿ ಎಜುಕೇಶನ್ ಇನ್ ದ ಸ್ಕೂಲ್ಸ್. ಐ ವುಡ್ ಲೈಕ್ ಟು ಇಂಪ್ಲಿಮೆಂಟ್ ದಟ್. 1 ವರ್ಷ ಅಟ್ ಲೀಸ್ಟ್ ದೇಶಕ್ಕೋಸ್ಕರ 1 ವರ್ಷನಾದ್ರೂ, ಮಿನಿಮಮ್ 1 ವರ್ಷನಾದ್ರೂ ದೇಶ ಸೇವೆ ಮಾಡ್ಬೇಕಾಗಿ ಮಿಲಿಟರಿಯಲ್ಲಿ ಸರ್ವಿಸ್ ಮಾಡೋ ಹಾಗೆ ಒಂದು ರೂಲ್ ಇಂಪ್ಲಿಮೆಂಟ್ ಮಾಡ್ಬೇಕಂತ. Yes, that is an awesome answer. ಇಲ್ಲ, ಅಂಡ್ ಒಂದು ಅದಕ್ಕೆ ಮತ್ತೆ ಅವ್ರು ಮಾಡೋ ಎಫರ್ಟ್ನು ಗೊತ್ತಾಗತ್ತೆ ವೆನ್ ಯು ಡೂ ದ್ಯಾಟ್. ಈಗ ಯು ಕ್ಯಾನ್ ಅಪ್ರಿಶಿಯೇಟ್ ದ್ಯಾಟ್. ಇನ್ನೊಂದು, ನಿಮಗೆ ಕೊಟ್ಟ ಬೆಸ್ಟ್ ಅಡ್ವೈಸ್ ಯಾವುದು ಇದುವರೆಗೆ? ಯಾರಾದ್ರೂ ಓವರ್ ಆಲ್ ನಾನ್ ಬೇರೆಯವ್ರಿಗೆ ಕೊಡೋದ? ನಿಮಗೆ ಯಾರಾದ್ರೂ ನಿಮಗೆ ಕೊಟ್ಟಿರೋದು ಬೆಸ್ಟ್ ಅಡ್ವೈಸ್? ಬೆಸ್ಟ್ ಅಡ್ವೈಸ್ ಟು ಬಿ ಫಿಟ್ ಎಟ್ ಆಲ್ ಟೈಮ್ಸ್. ಓಕೆ, ಪರ್ಫೆಕ್ಟ್. ನೀವು ಯಾರಾದ್ರೂ ಒನ್ ಫ್ರೆಂಡ್ ಅಥವಾ ಒನ್ ಆಫೀಸರ್ ಹೂ ಚೇಂಜ್ ಯುವರ್ ಲೈಫ್ ಇನ್ ದ ಎಂಟೈರ್ ಡ್ಯೂರಿಂಗ್ ಯುವರ್ ಇದು ನಿಮ್ಮ ಟೆನ್ಯೂರ್ ಅಲ್ಲಿ, ಇಫ್ ಯು ವಾಂಟ್ ಟು ರಿಮೆಂಬರ್, ಅವ್ರು ಯಾರು? ಎಸ್ ಡೆಫಿನೆಟ್ಲಿ. ಒಬ್ರು ನಮ್ಮ ಕಮಾಂಡಿಂಗ್ ಆಫೀಸರ್ ಇದ್ರು, MiG-29 ಸ್ಕ್ವಾಡ್ರನ್ದು. ದಟ್ ಟೈಮ್ ಹಿ ವಾಸ್ ವಿಂಗ್ ಕಮಾಂಡರ್ ಸೂರತ್ ಸಿಂಗ್. ಈಗ ಅವ್ರು ಏರ್ ಮಾರ್ಷಲ್ ಸೂರತ್ ಸಿಂಗ್, ಸ್ಟಿಲ್ ಈ ಸರ್ವಿಂಗ್. ಅವ್ರ ಪರ್ಸನಾಲಿಟಿನೇ ವಿಭಿನ್ನವಾಗಿತ್ತು. ಅವ್ರ ಟೋಟಲಿ ಫಿಟ್ ಪರ್ಸನ್. ವರ್ಕ್ ಎಥಿಕ್ಸ್ ಆಗಿರ್ಬೋದು, ಅವ್ರ ಫೈಟರ್ ಫ್ಲೈಯಿಂಗ್ ಆಗಿರ್ಬೋದು, ಅದೊಂದು ಅವರು ಎನ್ಕರೇಜ್ ಮಾಡೋರು ನನಗೆ ಯಾವಾಗ್ಲೂ. ನೀನು ಆಫೀಸರ್ ಆಗ್ಬೇಕು. ಕೊಟ್ಟೆ ನಾನು 2-3 ಸತಿ SSB ಕೊಟ್ರೆ, ಬಟ್ ಅದೇ ಐ ಕುಡ್ ನಾಟ್ ಕ್ಲಿಯರ್ ದ SSB. ಬಟ್ he used to motivate me at all times. He used to compulsorily take me to exercises, foreign exercises and all, with the foreign countries. ಯಾವಾಗ್ಲೂ ಮೋಟಿವೇಟ್ ಮಾಡ್ತಾ ಇರೋ ಪರ್ಸನ್ ಅವರು, ಆಫೀಸರ್ ಅವರು. Thank you, sir. Thank you for motivating your friend. Okay, Madhu. Thank you, Ravi. Thank you so much.